30 ವರ್ಷದಿಂದ ಆಟೋ ಹೊಡಿತೀವಿ. ಏನು ಗ್ಯಾಸ್ ರೇಟ್ ಮಾಡಿ ಸರ್ಕಾರಲಿಂದ ಭಾಳ ತೊಂದರೆ ಆಗೈತೆ ರೀ. ಬಸ್ ಒಂದು ಫ್ರೀ ಮಾಡಿ ನಮ್ಗೆ ಯಾವ ಪ್ಯಾಸೆಂಜರ್ ಬರೋಲ್ರ, ಹಿಂಗಾಗಿ ನಮ್ಗೆ ಪ್ಯಾಸೆಂಜರ್ ಕೊಡವಲ್ರ. 50 ರೂಪಾಯಿ ಇದ್ದಿದ್ದು 110 ರೂಪಾಯಿ ಆಗೈತಿ. ಭಾಳ ತೊಂದರೆ ಆಗ್ತೈತೆ ನಮ್ಗೆ. ಹೌದು ರೀ, ಪೆಟ್ರೋಲ್ 3 ರೂಪಾಯಿ ಇರೈತೆ ರೀ, ಡೀಸೆಲ್ 2 ರೂಪಾಯಿ ಇರೈತೆ ರೀ, CNG 2 ರೂಪಾಯಿ ಇರೈತೆ ರೀ, ಅದು ಇರೈತೆ ರೀ. ಹಾಂ ಅದ್ರೊಳಗೆ ರೇಟ್ ಒಂದು ಏರ್ಸಿದ್ದು, ಒಂದು ಗ್ಯಾಸ್ ಒಂದು ಏರ್ಸಿದ್ದು. ಹಾಂ ಪೂರ ಅವು ಏರ್ತಾವೆ. ಇವ್ರಿಗೊಂದು ಸ್ವಲ್ಪ ಮಾಡಿ ಮಾತಾಡ ಅಲ್ಲ ಹೇಳಿ ಸರ್, ಕೇಳ್ರಿ ಏನು ಸರ್, ಈಗ ಗಂಡ ಹೆಂಡತಿ 3 ಮಕ್ಕಳ ಮನೆ ಬಾಡಿಗೆ ಮತ್ತು ಇವು ಕಂತು ತೆಗ್ಸಿರ್ತೀವಿ, ತುಂಬೋದು ಭಾಳ ತ್ರಾಸ ಆಗ್ತೈತಿ. ಹಿಂಗಾಗಿ ನಮಗೂ ಭಾಳ ಸಮಸ್ಯೆ ಆಗೈತೆ ರೀ. ಏನು ಹೇಳ್ಬೇಕ್ರಿ, ಅವ್ರವ್ರ ಗುದ್ದಾಡ್ಕೊಂತ ಕುಂತಾರ. ನಮ್ಗೆ ಏನು ಕೊಟ್ಟಿಲ್ಲ ಸರ್, ಏನು ಕೊಟ್ಟಿಲ್ರಿ. ಏನು ಬಯಸ್ಬೇಕು ಹೇಳ್ರಿ, ನಮ್ಗೆ ಭಾಳ ತೊಂದರೆ ಆಗೈತೆ ಅವ್ರಲಿಂತ್ರ. ನಮ್ಗೆ ಇದು ಇಲ್ದಂಗೆ ಆಗೈತೆ ಜೀವನ. ಸರ್ಕಾರ ನಮ್ಗೆ ಅನುಕೂಲ ಮಾಡಿ ಗ್ಯಾಸ್ ರೇಟಿನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಕೈತೆ ಸರ್. ಮತ್ತೇನು ಕೇಳೋದೇನಿಲ್ಲ ಸರ್. ಪ್ಯಾಸೆಂಜರ್ ಏನು 10 ರೂಪಾಯಿ ಹಿಂಗೆ ಗ್ಯಾಸ್ ರೇಟ್ ಇರೈತ್ರಿ ಅಂತ ಕೇಳಿದ್ರೆ ಅವ್ರು ಏನಂತಾರೆ ನಮಗೆ, ಅದೆಲ್ಲ ಹೇಳಾಕೋಗ್ಬಾರ್ದಪ್ಪ, ನಾವೆಲ್ಲ ಕೊಡೋದು ಇಷ್ಟ ಕೊಡ್ತೇವೆ, ಇಷ್ಟ ಆದ್ರೆ ಬರ್ರಿ ಅಂತಾರೆ. ಅವ್ರು ಕೂಡ ಜಗಳ ಮಾಡ್ಕೊಂಡಿದ್ದಾರೆ. ತಿಳಿದ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗೂ ಇಲ್ಲ ಸರ್. ಇದಕ್ಕೆಲ್ಲ ಮೂಲ ಕಾರಣ ಯುದ್ಧ ನಡಾಕೊಂತೈತ್ರಿ. ಯುದ್ಧಕ್ಕಿಂತ ಮೊದಲು ಎಲ್ಲ ಏರ್ಸ್ಕೊಂಡು ಬಂದ್ಬಿಟ್ಟಾರ ರೀ. ನಮಗೂ ಭಾಳ ತ್ರಾಸ ಆಗೈತಿ. ಆದರೂ ಹೋಗೋದು, ನಾವು ಮನವಿ ಕೊಡೋದು, ಬರೋದು, ಮತ್ತು ದುಡಿಯೋದು ನಮ್ಮ ಪಾಡಿಗೆ ಇದು ನಡೆದ್ಬಿಟ್ಟಿದ್ರಿ ಜೀವನ. ಮತ್ತೆ ಹೆಚ್ಚಿಂದ ಏನಿಲ್ಲ ಸರ್. ಹೇಳ್ಯಾರ ಸರ್, ಹಂಗಂತ ಯಾರು ಯಾವುದು ಬಿಡಂಗಿಲ್ಲ ಸರ್. ದುಡಿತಿರ್ತೈತಿ ಹಿಂಗೆ ಸರ್. ಯಾವುದು ಸಮಸ್ಯೆ ಭಾಳ ಆಗೈತೆ ಸರ್. ಯಾರಿಗೂ ಹೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಸರ್. ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್, CNG ಗ್ಯಾಸ್ ರೇಟ್ ಜಾಸ್ತಿ ಆಗೈತಿ. ಅದ್ರ ಎಫೆಕ್ಟ್ ಬರೀ ನಿಮ್ಮ ಸಂಚಾರ ಕಷ್ಟ ಅಲ್ರಿ. ನಾವು ತಿನ್ನೋ ಎಲ್ಲದಕ್ಕೂ ಅವೈಲೇಬಲ್ ಆಗ್ತದೆ ರೀ. ಎಲ್ಲಾನು ಏರಿಸ್ತಾರೆ ಈಗ. ಎಷ್ಟು ತೊಂದರೆ ಆಗುತ್ತೆ ಈಗ ಒಳ್ಳೆ ಎಣ್ಣೆ ತರಕ್ಕೆ ಹೋಗಿ ನೋಡ್ರಿ, 3 ರೂಪಾಯಿ ಏರ್ಸ್ಯಾರ. 3 ರೂಪಾಯಿ ಅವ್ರು ಏರ್ಸ್ಯಾರ, 5 ರೂಪಾಯಿ ಇವ್ರು ಏರ್ಸ್ಯಾರ. ಹಿಂಗಾಗಿ ಸಾಮಾನ್ಯ ಜನರಿಗೆ ಭಾಳ ತೊಂದರೆ ಆಗಿದೆ. ಅದ್ರೊಳಗೆ ಆಲ್ಮೋಸ್ಟ್ ರಿಕ್ಷಾ ಡ್ರೈವರ್ಗೆ ಭಾಳ ತೊಂದರೆ ಆಗ್ತದೆ. ಮನೆ ಬಾಡಿಗೆ ಭಾಳ ವ್ಯತ್ಯಾಸ ರೀ, ಅಜಾಗ ಅಂದ್ರೆ ಅವಾಗ 50 ರೂಪಾಯಿ ಇತ್ತು, ಆರಾಮ್ ಒಂದು 300-400 ರೂಪಾಯಿ ಇತ್ತು. ಈಗ 1000 ದುಡಿದ್ರು ಬರೀ ಗ್ಯಾಸ್ ಹಾಕ್ಬೇಕು. 800 ರೂಪಾಯಿ ಗ್ಯಾಸ್ ಹಾಕ್ಬೇಕು, 200 ರೂಪಾಯಿ ಒಯ್ಬೇಕು. ಯಾರು ಬರೋದಿಲ್ಲ. ಬಸ್ ಒಂದು ಫ್ರೀ ಅದಾವೆ. ಮನೆ ಕಡೆ ಏನಂತಾರೆ ಸರ್, ಮನ್ಯಾಗ ಹೆಂಡ್ರಿ ಏನಂತಾರೆ, ಇಟ್ಟು ಮುಂಜಾನೆ ಹೋಗಿ ಎಷ್ಟು ದುಡ್ದು ಎಷ್ಟಿಲ್ಲ, ಬರೀ ಗ್ಯಾಸ ಅಂತಾರೆ ರೀ. ಏನು ಮಾಡ್ಬೇಕಾಗ್ತಂಗ್ರಿ? ಗ್ಯಾಸ್ ರೀ. ಈ ಮನೆಗೆ ಇಷ್ಟು ಬೆಳಿಗ್ಗೆ ಹೋಗಿಪ್ಪ, ನೀನು 5 ಗಂಟೆಗೆ ಹೋಗಿ ಇದು ಮನ್ಯಾಗ ಏನು ಹೇಳ್ಬೇಕು, ಹೆಂಡ್ರಿಗೆ ಮಕ್ಕಳಿಗೆ ಏನು ಹೇಳ್ಬೇಕು ರೀ? ಇಲ್ಪ ನೀವು ಬೆಳಿಗ್ಗೆ ಹೋಗಿ ಏನು ತಂದು ನಿನ್ನ ರೊಕ್ಕ ಬರೀ ಗ್ಯಾಸ ಅಂತಿ. 100 ರೂಪಾಯಿ 105 ರೂಪಾಯಿ ಗ್ಯಾಸ್ ಮಾಡ್ಯಾರಿ. ಅವಾಗ ಏನು 50 ರೂಪಾಯಿ ಇತ್ತು, 55 ರೂಪಾಯಿ ಇತ್ತು ಸರ. ಈಗ ಮನ್ಯಾಗ ಏನು ಹೇಳ್ಬೇಕು, ಇಲ್ಲಿ ಗಾಡಿ ರಿಪೋರ್ಟ್ ಏನು ತೆಗಿಬೇಕು ಸರ? 200-300 ರೂಪಾಯಿ ಕೊಡ್ರಿ. ಸುಮ್ಮನೆ ಎದಕ್ಕೆ ಹೋಗಿಪ್ಪ, ಹೋಗಿ ಸುಮ್ಮನೆ ಕೂಲಿ ಕೆಲಸ ಆಗತ್ತಾರ. ಸಾಯಂಕಾಲ ದುಡಿದ್ರು ಸರ್ ಒಂದು 500-600 ರೂಪಾಯಿ ದುಡಿಯೋಕೆ ಅಂತಿಲ್ಲ ಸರ್. ದುಡಿದ್ರೂ ಗ್ಯಾಸ್ ಹಾಕೋದು ಪರಿಸ್ಥಿತಿ. ಸರ್ಕಾರಕ್ಕೆ ನೀವೇನು ಹೇಳಕ್ಕೆ ಬಯಸ್ತೀವಿ ಸರ್? ಏನಿಲ್ಲ ಸರ್, ನಮ್ಮ ಗ್ಯಾಸ್ ರೇಟ್ ಕಡಿಮೆ ಮಾಡ್ಬೇಕು ಸರ್. ನಾವು ದಿನನಿತ್ಯ ಏನು ಮಾಡ್ತೀವಲ್ಲ ಸರ್, ವಸ್ತುಗಳು ತೊಗೋತೀವಲ್ಲ, ಅವೊಂದು ಸ್ವಲ್ಪ ದರ ಕಡಿಮೆ ಮಾಡ್ಬೇಕು ಸರ್. ಅಂದ್ರೆ ನಮಗೆ ಒಂದು ಸ್ವಲ್ಪ ಅನುಕೂಲ ಆಕೈತೆ ಸರ್. ಎಲ್ಲೋ ಒಂದು ಸತ ಇಳಿಸ್ತಾರೆ ಸರ್, ಎಲ್ಲೋ ಒಂದು ಬದಲು ಏರಿಸ್ತಾರೆ ಸರ್. ಏನೂ ಅದ್ರ ಬಗ್ಗೆ ನಮಗೆ ಸ್ಟ್ರೈಕ್ ಮಾಡಿದ್ರು ಏನೂ ಇಲ್ಲ ಸರ್. ಅಲ್ಲಿ ಹೋಗಿ ಸ್ಟ್ರೈಕ್ ಮಾಡೋದು ಬರೋದು ಸರ್. ಅವ್ರಿಗೆಲ್ಲ ಕೊಡಕ್ಕೆ ಕುಂತಾರೆ, ಒಂದು ಬದಲು ಕೊಡಕ್ಕೆ ಕುಂತಾರೆ ಸರ್, ಒಂದು ಬದಲು ಕಿತ್ಕೊಳ್ಳೋ ಅಂತಾರೆ ಸರ್. ಇಷ್ಟ ಮತ್ತೇನಿಲ್ಲ ಸರ್. ಒಂದು ಬದಲು ಏರಿಸ್ತಾರೆ ಸರ್, ಇವ್ರಿಗೆಲ್ಲ ಫ್ರೀ ಕೊಡ್ತಾರೆ ಸರ್. ಫ್ರೀ ಅಂತ ಅಲ್ರಿ ಸರ್. ಫ್ರೀ ಅಂತ ಯಾರು ಮಾಡಂತ ಹೇಳಿರಿ ಸರ್? ಫ್ರೀ ಅಂತ ಯಾರು ಮಾಡಿದ್ರೆ ಅವ್ರು ದುಡ್ಕೊಂಡು ತಿನ್ನತ್ತಾರೆ. ಮಧ್ಯಾಹ್ನ ಫ್ರೀನೇ ಇಲ್ಲ. ಮೊದ್ಲು ಹೆಂಗೆ ದುಡ್ಕೊಂತಿದ್ದು ಫ್ರೀ ಮಾಡಂತ ವಯಸ್ಸಿದ್ದರಿಗೆ ಮಾಡ್ಬೇಕು. ಕಾಲೇಜ್ ಹುಡುಗರಿಗೆ ಎಲ್ಲ ಸ್ಕೂಲ್ ಹುಡುಗರು ಫ್ರೀ ಮಾಡ್ಬೇಕತ್ತು. ಇವ್ರು ಎಲ್ಲರಿಗೂ ಫ್ರೀ ಮಾಡಿದಂದ್ರೆ ನಮ್ಗೆ ಹೊಟ್ಟೆ ಮ್ಯಾಕಲ್ರಿ. ಈ ಅವ್ರ ಮ್ಯಾಗ ತೊಗೊಂಡು ನಮ್ಮ ಮ್ಯಾಗ ಕಲ್ಲು ಹಾಕಿದ್ರಿ ಹೆಂಗೆ ಸರ್? ಮತ್ತೆ ಸರ್ ಎಲ್ಲ ಪಕ್ಷ ಸರ, ನಾವು ಒಂದೇ ಪಕ್ಷ ಹೇಳಕ್ಕಂತಲ್ಲ ಸರ್. ನಮ್ದು ಏನೈತಿ, ನಮ್ಮ ಹೊಟ್ಟೆ ದುಡಿಯೋರಿಗೆ ಹಿಂಗೆ ಕಲ್ಲು ಹಾಕ್ತಾರೆ ಅಂದ್ರೆ ಹೆಂಗೆ ಮಾಡ್ಬೇಕು ಸರ್? ಮನ್ಯಾಗನು ಮನೆ ಬಾಡಿಗೆ ಕಟ್ಬೇಕು ಸರ್, ಆಟೋ ರಿಪೋರ್ಟ್ ಕಟ್ಬೇಕು ಸರ್, 200-300 ರೂಪಾಯಿ. ಗ್ಯಾಸ್ ಹಾಕ್ಸ್ಬೇಕು ಸರ್. ಇನ್ನು ಹೆಂಗೆ ಮಾಡ್ಬೇಕು ಸರ್? ಗ್ಯಾಸ್ ಮತ್ತು ಪಾಳೆ ಹಚ್ಬೇಕು ಸರ್. 3 ತಾಸು ದೇಶ ಆರ್ಥಿಕವಾಗಿ ಮನೆ ದುಡಿಯೋ ವರ್ಗಕ್ಕೆ ಉತ್ತೇಜನ ಕೊಡಬೇಕು. ಈ ದುಡಿಯೋ ವರ್ಗ, ಶ್ರಮಿಕ ವರ್ಗ ನೀವೇ. ಈಗ ನಿಮ್ಗೆ ಯಾವ ಥರದ ಉತ್ತೇಜನ ಬೇಕು ಸರ್ಕಾರದಿಂದ? ಅರ್ಥ ಆಗಲಿಲ್ಲ ಸರ್. ದೇಶದ ಉದ್ಧಾರ ಬೇಕು, ದುಡಿಯೋ ವರ್ಗಕ್ಕೆ ಉತ್ತೇಜನ ಸಪೋರ್ಟ್ ಕೊಡ್ತಾ ಇದ್ದೀವಿ.
ಸರ್ಕಾರಕ್ಕೆ? ಯಾರು ಕೊಡ್ತಾ ಇಲ್ಲ ಸರ್, ಯಾರು ಸಪೋರ್ಟ್ ಯಾರು ಕೊಡ್ತಾ ಇಲ್ಲ ಸರ್. ದುಡಿಯೋರಿಗೇನು ಸಪೋರ್ಟ್ ಇಲ್ಲ ಸರ್. ಅಲ್ಲೇನು ವಾರಾಗಂತ ಸರ್, ಇಲ್ಲೆಲ್ಲ ಏರಿಸ್ಕೊಂಡಿದ್ರು ಅಂತಾರೆ ಸರ್. ನಮ್ಮ ಮ್ಯಾಗೆ ಅವೆಲ್ಲ ಇರಲಿ ಸರ್. ನಾವೇನು ಪ್ಯಾಸೆಂಜರ್ಗೆ ಅದನ್ನು ಕೇಳಕ್ಕೆ ಹೋದ್ರು ಸರ್, ನಮ್ಗೆ ಹಿಂಗಾಗಿದೆ ಸರ್, ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗಿದೆ, ಒಂದು 50 ರೂಪಾಯಿ ಕಡಿಮೆ ಕೊಡ್ರಿ, ಜಾಸ್ತಿ ಕೊಡ್ರಿ, ಹಿಂಗೇನೋ ಕೇಳಿದ್ರಂದ್ರೆ ಇದೆಲ್ಲ ನಮ್ಗೆ ಹೇಳ್ಬಾರ್ದ್ರಿ. ಅದು ಆಗೋದು ಆಗ್ತಿರ್ತೈತಿ. ನಮ್ಮ ಮ್ಯಾಗೆ ನೀವು ನಿಂತಿರಂಗಿಲ್ಲ. ಅಲ್ಲಿಂದ ಬಿಟ್ಟು ಮತ್ತೆ ಪ್ಯಾಸೆಂಜರ್ ಇವೆಲ್ಲ ಅವರು ನಮ್ಗೆ ಉಲ್ಟಾ ನಮ್ಗೆ ಹೇಳಂತಾರೆ. ಸಮಸ್ಯೆ ಭಾಳ ಆಗಂತೈತೆ ಸರ್. ಇಷ್ಟ ನಮ್ಮ ಮನೆ ಮಾಡ್ಕೊಳ್ಳಿ ಸರ್, ಎಲ್ಲರೂ ಅನುಕೂಲ ಮಾಡಿಕೊಟ್ರೆ ಅನುಕೂಲ ಆಗ್ತೈತೆ ಸರ್. ಗ್ಯಾಸ್ ರೇಟ್ ಎಲ್ಲ ಕಡಿಮೆ ಮಾಡ್ಕೊಳ್ಬೇಕು ಸರ್. ದುಡ್ಕೊಳಕ್ಕೆ ಅನುಕೂಲ ಆಕೈತಿ ಸರ್. ಈ ಪ್ಯಾಸೆಂಜರ್ ಯಾರು ಕೊಡೋದಿಲ್ಲ, ಏನು ಮಾಡ್ಬೇಕು ನಾವ್ರ ಬರ್ತೀಯಲ್ಪ ಅಂತ ಬಸ್ಸಿಗೆ ಹೋಗ್ತಾರೆ. ಬಸ್ ಫ್ರೀ ಅದಾವೆ ಸರ್, ಗದ್ದಿದ್ರೆ ಫ್ರೀ ಹತ್ಕೊಂಡು ಹೋಗ್ತಾರೆ ಸರ್. ಖಾಲಿ ಸರ್ ಎಲ್ಲ ಸ್ಟ್ಯಾಂಡಿಗೆ. ಸುಮ್ಮನೆ ಸರ್ ಎಲ್ಲರೂ ಬರೋದು ಬೆಳಗ್ಗೆ ಕುಂದ್ರೋದು 5 ಗಂಟೆ 6 ಗಂಟೆ ಮಟ್ಟ ಗ್ಯಾಸ್ ಹಾಕೊಳ್ಳೋದು ಮನೆಗೆ ಹೋಗೋದು. ಸರ್ಕಾರಿಗೆ ಹುಬ್ಬಳ್ಳಿ ಎಷ್ಟು ಆಟೋ ಸರ್ ಜಗ್ಗು ಆಟೋದು ಸರ್. ನಂಬರ್ ಇರ್ಬೇಕು, ಒಂದು 20,000 ಆಟೋ ಇರ್ಬೋದು ಸರ್, 20,000 ಇರ್ಬೋದು ಸರ್. 20,000 ಮನೆತನ. ಹಾಂ ಸರ್, ಭಾಳ ಪ್ರಾಬ್ಲಮ್ ಐತೆ ಸರ್. ಹೌದು ಸರ್, ಹೌದು ಹುಬ್ಳಿ ಧಾರವಾಡ. ಆಸಿಫ್ ಬರೋದು ನಮ್ಮದು ಆಟೋ ಇವತ್ತಿಂದ ಪೆಟ್ರೋಲ್ ರೇಟ್ ಡೀಸೆಲ್ ಜಾಸ್ತಿ ಆಗಿದೆ. ಜಾಸ್ತಿ ಆಗೈತೆ ಸರ್. ಬರೀ ಅದು ಪೆಟ್ರೋಲ್ ಸಂಚಾರಕ್ಕೆ ಅಷ್ಟೇ ಸಿಗುತ್ತಲ್ಲ, ನಾವು ಇದು ಜನಗಳಿಗೂ ತೊಂದರೆ ರೀ, ನಮಗೂ ತೊಂದರೆ, ನಿಮಗೂ ಎಲ್ಲರಿಗೂ ತೊಂದರೆ ಬಂದೈತೆ ಸರ್. ಇದು ಈ ಸರ್ಕಾರ ಹೇಳುತ್ತೆ ಯುದ್ಧದ ಸಂಬಂಧ. ಈ ಯುದ್ಧದ ಸಂಬಂಧ ಇದು ಯುದ್ಧ ಬರೀ ನಾಟಕ ನಡೆದೈತೆ ಸರ್. ಬರೀ ನಾಟಕ ಅದ. ಎಲ್ಲ ಬರ್ತೈತೆ ರೀ, ಇವರೆಲ್ಲ ತಿನ್ಕೊಂಡು ಉಣ್ಕೊಂಡು ಎಲ್ಲರೂ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ರೊಕ್ಕ ಬರಾಕಂತ ಎಲ್ಲ ಸೀದ ಎಲ್ಲ ಬರಾಕಂತ ಇವರೆಲ್ಲ ಒಬ್ಬರ ಕಡೆ 105 ರೂಪಾಯಿ, 95, ಅವ್ರು 100 ರೂಪಾಯಿ. ಅದು ಹೆಂಗೆ ಇರ್ತಾರೆ ಸರ್? 95, 100, 105 ರೂಪಾಯಿ ಹೆಂಗೆ ಇರ್ತಾರೆ ಸರ್? ಒಂದೇ ರೇಟ್ ಇರ್ಬೇಕಲ್ಲ, ಹೌದಲ್ರಿ? ಒಬ್ಬೊಬ್ರು ರೇಟ್ ಏರಿಸಿದ್ರೆ ಅಂದ್ರೆ ನಾವು ಹೆಂಗೆ ದುಡಿಬೇಕು ಹೇಳಿ ಸರ್? ಒಬ್ಬ ಕಡೆ ಬಂದಂತ ತಿಳ್ಕೊ ಒಬ್ಬ ರೇಟ್ ಏರಿಸ್ತಾನೆ ರೀ, 110 ರೂಪಾಯಿ 100 ರೂಪಾಯಿ ಹಾಕಿಸ್ಕೊಂಡವ್ರಿ. ಹೆಂಗೆ ಮಾಡ್ಬೇಕು ಹೇಳಿ ಜೀವನ ನಾವು ಹೇಳ್ರಿ ಸರ್? ಸಾರ್ವಜನಿಕರ ಹಿತಾಸಕ್ತಿ ಹಾಂ ಸರ್, ಬಡ್ರ ಮ್ಯಾಗ ಹೊಟ್ಟೆ ಹೊಡ್ಯಾಕೊಂತಾರೆ ಸರ್ ಅವರು. ಮತ್ತು ಬಡವರಿಗೆ ಜನಪರ ಸರ್ಕಾರ. ಹಾಂ ಮತ್ತೆ ಎಲ್ಲ ಏನಂತೀವಿ BJP ಆಯ್ತು, ಕಾಂಗ್ರೆಸ್ JDS ಆಯ್ತು, ಎಲ್ಲ ಅವರು ಹೊಡ್ಯಾಕೊಂತಾರೆ ಸರ್. ಮತ್ತು ಅವರು ಎಲ್ಲ ಮತ್ತು ಫಂಕ್ಷನ್ಗೆಲ್ಲ ಒಂದೇ ಹಾಕಿಬಿಡ್ತಾರೆ, ಅವ್ರವ್ರ ಹೊಂದಾಣಿಕೆ ಆಗ್ಬಿಡ್ತಾರೆ.